ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಆಲೂ ಚಿಪ್ಸ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿರುತ್ತೆ. ಅಷ್ಟು ಎಣ್ಣೆನೂ ಕಡಿಮೆ ಬಳಸ್ಕೊಂಡು ನಾವು ಈ ಚಿಪ್ಸ್ನ ರೆಡಿ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು 2 ಕಿಲೋ ಆಗುವಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ಚಿಪ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಅಂದರೆ ದೊಡ್ಡದು ಆಲೂಗಡ್ಡೆ ತೊಗೊಳ್ಳಿ. ಈಗ ಈ ಆಲೂಗಡ್ಡೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನಾನು ಪೀಲ್ ಮಾಡತ್ತೀನಿ. ನಿಮಗೆ ಬೇಡ ಇಷ್ಟ ಅಂತಂದರೆ ಆಲೂಗಡ್ಡೆ ಸಿಪ್ಪೆ ಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಕೂಡ ನೀವು ಚಿಪ್ಸ್ ಮೇಕರಿಂದ ಹೆರ್ಚ್ಕೊಳ್ಬೋದು. ಬಟ್ ಆಲೂಗಡ್ಡೆ ಚಿಪ್ಸ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಪ್ಪೆನ ನಾವು ಪೀಲ್ ಮಾಡೋದ್ರಿಂದ ಅದರೊಳಗಿರ್ತಕ್ಕಂಥ ಸ್ಟಾರ್ಚು ಹೋಗುತ್ತೆ. ಹಾಗೆ ಆ ಒಂದು ಆಲೂಗಡ್ಡಿನ ನಾವು ಚಿಪ್ಸ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಹಾಗಾಗಿ ನಾನು ಕೂಡ ಇಲ್ಲಿ ಆಲೂಗಡ್ಡೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ಪೀಲ್ ಮಾಡಿ ನೀರೊಳಗೆ ತೊಳೆದು ಮತ್ತೊಂದು ಹೊಸ ನೀರೊಳಗೆ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ಟಾರ್ಚ್ ಭಾಳ ಇರುತ್ತಲ್ಲ, ಹಾಗಾಗಿ ಇದು ಈ ರೀತಿ ಮಾಡೋದ್ರಿಂದ ಜಾಸ್ತಿ ಅಂದರೆ ಬೇಗ ಹೋಗುತ್ತೆ. ಈಗ ಒಂದು ಆಲೂ ಮೇಕರ್ನ ಅಥವಾ ಚಿಪ್ಸ್ ಮೇಕರ್ನ ತೊಗೊಂಡಿದ್ದೀನಿ. ಈ ಚಿಪ್ಸ್ ಮೇಕರ್ನಲ್ಲಿ ನಿಮ್ಗೆ ಯಾವ ಸೈಜ್ ದಪ್ಪ ಬೇಕಂದ್ರೆ ದಪ್ಪ ಅಥವಾ ತಿಳುವು ಬೇಕಂದ್ರೆ ತಿಳುವು ಆ ರೀತಿ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಇಲ್ಲ ಹಾಗೆ ಇರುತ್ತಾ ಅಂತಂದರೆ ನಾರ್ಮಲಾಗಿ ಕೆಲವೊಂದು ಚಿಪ್ಸ್ ಮೇಕರ್ ಡಿಫ್ರೆನ್ಸ್ ಇರುತ್ತೆ. ಈ ರೀತಿ ನೀವು ಆಲೂಗಡ್ಡಿನ ಸ್ಲೈಸ್ ಆಗಿ ಚಿಪ್ಸ್ನ ನಾವು ತುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ಸೈಜ್ ಒಳಗೆ ಅಂದರೆ ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಅಂದರೆ ಸ್ವಲ್ಪ ದಿಪ್ಪ ಆಯಿತು ಅಥವಾ ದಪ್ಪ ಇದ್ರೇ ಚಲೋ, ಹಾಗಾಗಿ ಇಷ್ಟು ಸೈಜ್ ಒಳಗೆ ನಾನು ತುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಆಲೂಗಡ್ಡಿನ ನಾವು ಈ ರೀತಿ ಚಿಪ್ಸ್ ಮಾಡಿದ ತಕ್ಷಣ ಅಂದರೆ ತುರಿದ ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗಿ ಹೋಗ್ಬಿಡುತ್ತೆ ಆಲೂಗಡ್ಡೆ. ಹಾಗಾಗಿ ಈ ರೀತಿ ಪ್ರತಿ ಆಲೂಗಡ್ಡೆ ನಾನು ಸ್ಲೈಸ್ನ ಕಟ್ ಮಾಡಿದ ತಕ್ಷಣ ನೋಡಿ ಈ ಸೈಜ್ ಒಳಗೆ ಮಾಡಿಕೊಂಡು, ಹಾಗೆ ದಪ್ಪ ಕೂಡ ಈ ಸೈಜ್ ಒಳಗಿತ್ತು ಮಾಡ್ಕೊಂಡಿದ್ದೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಂಡು ಆ ತಕ್ಷಣ ಮರೀದೆ ನೀರಿಗೆ ಹಾಕಿ, ಇಲ್ಲಾಂದರೆ ಕಪ್ಪಾಗಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿ ಸಲ ನಾವು ನೀರಿಗೆ ಹಾಕ್ಕೊಳ್ಳೇಬೇಕು. ಒಂದು ಆಲೂಗಡ್ಡಿನ ನಾವು ತುರಿದ ತಕ್ಷಣ ನೋಡಿ, ಒಂದು 2 ಕಿಲೋ ಆಲೂಗಡ್ಡಿನ ನಾನು ತುರಿದು ನೀರೊಳಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ನೀರಲ್ಲಿ ತೊಳಿತೀವೋ ಅಷ್ಟು ಒಳ್ಳೆಯದು. ಒಂದು 4 ಸರಿ ನಾನು ನೀರೊಳಗೆ ತೊಳಿತಿದ್ದೀನಿ. ಈಗ ಹಾಕಿಟ್ಟಿದ್ದನ್ನು ಒಂದು ಸರಿ ಈ ರೀತಿ ಕೈ ಆಡಿಸೋದ್ರಿಂದ ಅದರೊಳಗಿರ್ತಕ್ಕಂಥ ಸ್ಟಾರ್ಚ್ ಹೋಗಬೇಕು. ಹಾಗಾಗಿ ಈ ರೀತಿ ಕೈ ಆಡಿಸ್ಕೊಂಡು ಈ ನೀರನ್ನು ಕೂಡ ನಾವು ತೆಗೆದುಬಿಡಬೇಕು. ಒಂದೇ ಸರಿ ತೊಳಿಲಿಕ್ಕೆ ಹೋಗಬಾರ್ದು, ಒಂದು 3ರಿಂದ 4 ಸರಿ ಆದರೂ ತೊಳಿಬೇಕು. ಈಗ ಇದನ್ನು ಆಲೂಗಡ್ಡೆ ಸ್ಲೈಸಸ್ನ ನಾನು ಈ ರೀತಿ ಜರಡಿಗೆ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಕಡೆ ಯಾವ ಜರಡಿ ಅದ ಆ ಜರಡಿ ಬಳಸ್ಕೊಂಡು ನೀರಿಂದ ನಾವು ತೆಗೆದಿಟ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ನೀರನ್ನ ನಾನು ತೆಗೆದು ಮತ್ತೆ ಹೊಸ ನೀರನ್ನ ತೊಗೊಂಡಿದ್ದೀನಿ. ಜರಡಿಗೆ ಹಾಕಿ ಭಾಳ ಹೊತ್ತಿನವರೆಗೂ ಬಿಡಬಾರ್ದು, ಯಾಕಂದರೆ ಕಪ್ಪಾಗಿಬಿಡುತ್ತೆ. ನಮ್ಗೆ ಗೊತ್ತಿರೋ ಪ್ರಕಾರ ಜಸ್ಟ್ ಪಲಾವ್ ಮಾಡೋಕ್ಕೆ ಹೆಚ್ಚಿಟ್ಟಿರ್ತಕ್ಕಂಥ ಆಲೂಗಡ್ಡೆನೇ ಕಪ್ಪಾಗೋದು ನೋಡಿದ್ದೀವಿ. ಹಾಗಾಗಿ ಜರಡಿಯಲ್ಲಿ ಭಾಳ ಹೊತ್ತಿಡೋದು ಬೇಡ. ಡೈರೆಕ್ಟಾಗಿ ಒಂದು 2-3 ನೀರು ತೊಗೊಂಡು ನೀವು ಈ ರೀತಿ ತೊಳ್ಕೊಳ್ಬೋದು. ಬಟ್ ನಾನು ಪಾತ್ರೆ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಚಿಪ್ಸ್ ಮಾಡಬೇಕಾದ್ರೆ ಒಂದು 2 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಆಲೂಗಡ್ಡೆ ಚಿಪ್ಸಿಗೆ ಯೂಶ್ವಲಾಗಿ ಸ್ಫಟಿಕ ಅಥವಾ ಪಟಗ ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನು ಬಳಸಬೇಕು ಅಂದರೆ ಕಪ್ಪಾಗಲ್ಲ ಅಂತಂದು. ಕೆಲವೊಂದು ಸರಿ ಅದು ಸಿಗೋದು ರೇರು, ಕೆಲವೊಂದು ಅಂಗಡಿ ಒಳಗೆ ಅಥವಾ ಹಳ್ಳಿ ಒಳಗೆ ಸಿಗೋದು ಭಾಳ ರೇರು. ಹಾಗಾಗಿ ಈ ರೀತಿ ಉಪ್ಪು ಬಳಸೋದ್ರಿಂದ ಕೂಡ ಆಲೂಗಡ್ಡೆ ನಮ್ಮದೇನೋ ಕರ್ರಗಾಗಲ್ಲ, ಕಪ್ಪಗೆ ಬರೋದಿಲ್ಲ. ಹಾಗಾಗಿ ಒಂದು 2 ಸರಿ ಒಳ್ಳೆ ಚಲೋ ನೀರಲ್ಲಿ ಅಂದರೆ ಉಪ್ಪು ಹಾಕದೇ ಇರೋ ನೀರಲ್ಲಿ ಒಂದು 2 ಸಲ ಉಪ್ಪಿನ ನೀರಲ್ಲಿ ತೆಗಿಬೇಕು. ಈಗ ಫಸ್ಟ್ ನಾನು ಉಪ್ಪು ಹಾಕದೆ ತೊಳೆದಿದ್ದೆ. ಈಗ ಒಂದು ಸರಿ ಉಪ್ಪು ಹಾಕ್ಕೊಂಡು ನಾನು ತೊಳ್ಕೊಂಡಿದ್ದೀನಿ, ಅಂದರೆ ಆ ಒಂದು ಚಿಪ್ಸ್ನ, ಈಗ ಆಲೂಗಡ್ಡೆ ಸ್ಲೈಸಸ್ನ. ಈಗ ಮತ್ತೆ ನೀರು ಅಂದರೆ ಪ್ಲೇನ್ ವಾಟರ್, ಉಪ್ಪು ಹಾಕಲ್ಲ ಇವಾಗ ಇದಕ್ಕೆ. ಈ ರೀತಿ ಮಾಡೋದ್ರಿಂದ ನಮಗೆ ಆಲೂಗಡ್ಡೆ ಕಪ್ಪಾಗಲ್ಲ, ಆಲೂಗಡ್ಡೆ ಸ್ಲೈಸಸ್ ಕಪ್ಪಾಗಲ್ಲ. ಅದ್ರ ಜೊತೆಗೆ ಈ ಆಲೂ ಚಿಪ್ಸ್ ರಫ್ ಅನಿಸುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು. ಈಗ ನೋಡಿ, ಲಾಸ್ಟ್ ಒಂದು 4ನೇ ಸರಿ ನಾನು ಚಿಪ್ಸ್ನ ಅಂದರೆ ಆಲೂಗಡ್ಡೆ ಸ್ಲೈಸಸ್ನ ತೊಳ್ಕೊಳ್ತಿದ್ದೀನಲ್ಲ, ಹಾಗಾಗಿ ಒಂದು 2.5 ಅಥವಾ 2 ಸ್ಪೂನು ಉಪ್ಪು ಹಾಕ್ಕೊಂಡು ಆ ಉಪ್ಪನ್ನ ನಾನಿಲ್ಲಿ ಕರಗಿಸ್ಕೊಳ್ತೀನಿ. ಈಗ ಈ ನೀರಿಂದ ನಾನು ಆಲೂಗಡ್ಡೆ ಸ್ಲೈಸಸ್ನ ತೆಗಿಯೋದಿಲ್ಲ. ನೋಡಿ, ಅಂದರೆ ಇದೊಂದು ಜರಡಿಗೆ ಹಾಕಿಟ್ಟಿದ್ದನ್ನ ಆಲೂಗಡ್ಡೆನ ಎಲ್ಲನೂ ಇದಕ್ಕೆ ಬಿಟ್ಕೊಳ್ತಿದ್ದೀನಿ. ಒಂದು 2 ಕಿಲೋ ಆಲೂಗಡ್ಡೆ ತೊಗೊಂಡಿದ್ನಲ್ಲ, ಆ ಎಲ್ಲ ಆಲೂಗಡ್ಡೆ ಸ್ಲೈಸಸ್ನ ಈ ರೀತಿ ಉಪ್ಪು ನೀರಲ್ಲಿ ಮುಳುಗಿಸಿಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರಿಂದ ಆಲೂಗಡ್ಡೆ ಸ್ಲೈಸಸ್ನ ಎತ್ತಿಡಬಾರ್ದು. ನಾವು ಇದನ್ನು ಕಂಪ್ಲೀಟಾಗಿ ಮಾಡೋವರೆಗೂ ನೋಡಿ, ನಾನು ಇಲ್ಲಿ ಆದರೂ ಕೂಡ ನೀರಿಂದ ಎತ್ತಿಲ್ಲ, ಅಂದರೆ ಉಪ್ಪು ನೀರಲ್ಲಿ ಮುಳುಗಿಸಿಟ್ಟಿದ್ದೀನಿ ಆಲೂಗಡ್ಡೆ ಸ್ಲೈಸಸ್ಸು. ಹೀಗೆ ಇರಲಿ. ಹಾಗೆ ಇಲ್ಲಿ ಒಂದು ಸೈಡು ನಾನಿಲ್ಲಿ ನೀರನ್ನ ಕುದಿಯೋಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ.
ಈಗ ಮತ್ತೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಒಂದು 2-3 ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆ ಚಿಪ್ಸು ನಾವು ಕರೆದಾಗ ಸಪ್ಪೆ ಅನ್ನಿಸ್ಬಾರ್ದು. ಹಾಗಾಗಿ ಒಂದು 2ರಿಂದ ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೋಬೇಕು. ಈಗ ಬಬಲ್ಸ್ ಬಂದದ ಅಂತಂದಾಗ ಈ ರೀತಿ ಉಪ್ಪು ನೀರಲ್ಲಿ ಬಿಟ್ಟಿರ್ತೀವಲ್ಲ, ನೆನೆಸಿಟ್ಟಿರ್ತೀವಲ್ಲ, ಆ ಒಂದು ಆಲೂಗಡ್ಡೆ ಸ್ಲೈಸಸ್ನ ಈ ರೀತಿ ನೀರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಕಿಲೋ ಆಲೂಗಡ್ಡೆ ತೊಗೊಂಡಿದ್ದೆ. ಒಂದು 2 ಬ್ಯಾಚ್ ಒಳಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಗ್ಯಾಪ್ ಅಂದರೆ ಪ್ಲೇಸಸ್ ಇರಲಿ, ತೀರಾ ಹತ್ತಿಯಾಗಿ ಹಾಕೋದಕ್ಕಿಂತ ಈ ರೀತಿ ಪ್ಲೇಸಸ್ ಒಳಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಸರಿಯಾಗಿ ಬೇಯುತ್ತೆ ಅಂದ ತಕ್ಷಣ ಇದನ್ನು ನಾವು ಆಲೂ ಪಲ್ಯಕ್ಕೆ ಬೇಯಿಸ್ತೀವಲ್ಲ, ಆ ರೀತಿ ಬೇಯಿಸ್ಕೊಳ್ಬಾರ್ದು. ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬೇಯಿಸ್ಕೋಬೇಕು ಅಂತ. ನೋಡಿ, ಈ ರೀತಿ ಒಳಗೆ ಸ್ಟಾರ್ಚ್ ಬಿಟ್ಕೋತಾ ಹೋಗಬೇಕು. ಒಂದು ನಾವು ಪ್ಲೇನ್ ಅಂದರೆ ನಾರ್ಮಲ್ ವಾಟರ್ ಒಳಗೆ ಹಾಕಿದಾಗೂ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ. ಹಾಗೆ ಈ ರೀತಿ ಕುದಿಯೋಕ್ಕಿಟ್ಟಾಗೂ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ. ಒಂದು ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಬಾರ್ದು. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ತಾ ಇರಿ. ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಕುದ್ರೆ ಸಾಕು. ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಆಲೂಗಡ್ಡೆ ನಮ್ಗೆ ಪರ್ಫೆಕ್ಟಾಗಿರಬೇಕು ಅಂತಂದರೆ. ನೋಡಿ, ಈ ರೀತಿ ನಾವು ಹರಿದಾಗ ಹರಿಬೇಕು. ಅದೆಲ್ಲಕ್ಕಿಂತ ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಗಾಜು ರೀತಿ ಒಳಗೆ ಆಗಿರಬೇಕು. ಹರಿದಾಗ ಸಡನ್ಲಿನೂ ಹರಿಬಾರ್ದು. ನೋಡಿ, ಹಸಿದು ತೋರಿಸ್ತಿದ್ದೀನಿ, ಹಾಗೆ ನಾನು ಕುದಿಸಿರೋದು ತೋರಿಸ್ತಿದ್ದೀನಿ. ಈ ರೀತಿ ಗಾಜು ಟ್ರಾನ್ಸ್ಪರೆಂಟ್ ಆಗಿರಬೇಕು ನಮಗೆ. ಅವಾಗ ಮಾತ್ರ ಈ ಒಂದು ಆಲೂಗಡ್ಡೆ ಸ್ಲೈಸ್ ಕರೆಕ್ಟಾಗಿ ಬೆಂದದ. ಇಷ್ಟು ಬೆಂದರೆ ಸಾಕು, ತೀರಾ ಬೆನ್ನೋದು ಬೇಡ. ಇವಾಗ ಇದನ್ನು ನಾನು ತೆಗೆದುಬಿಡ್ತೀನಿ. ಮತ್ತು ಒಂದು ಜರಡಿ, ನಿಮ್ಮ ಕಡೆ ಈ ಥರ ಇಲ್ಲ ಜರಡಿ ಅಂತಂದರೆ, ಬಿದಿರಿನ ಪುಟ್ಟಿ ಇಲ್ಲ ಅಂತಂದರೆ ಪರವಾಗಿಲ್ಲ. ಸ್ಟೀಲಿಂದ ಯಾವುದು ತೂತಾಗಿರುತ್ತೆ, ಹೋಲಾಗಿರ್ತಕ್ಕಂಥ ಜರಡಿ ಇತ್ತು ಅಂತಂದರೆ ಅದು ಕೂಡ ಹಾಕ್ಕೊಳ್ಬೋದು. ನೀರನ್ನ ಕಂಪ್ಲೀಟಾಗಿ ಬಸಿಯೋವರೆಗೂ ಬಿಡಬೇಕು. ಈ ರೀತಿ ಬಸ್ಕೊಳಕ್ಕೆ ಬಿಡಬೇಕು ನಾವು, ಇಲ್ಲಾಂದರೆ ಇನ್ನೂ ಜಾಸ್ತಿ ಬೆಂದ್ಕೊಳ್ಳುತ್ತೆ ಬಿಸಿ ನೀರಿಗೆ. ಹಾಗಾಗಿ ಈ ರೀತಿ ಮಾಡಿ ಒಂದು ಸೈಡ್ ಎತ್ತಿಟ್ಬಿಡೋಣ. ಮತ್ತು ಇದೇ ನೀರಿಗೆ ಮತ್ತೆ ನೀರು ಬದಲಿಸ್ಬೇಡ. ಇದೇ ನೀರಿಗೆ ನೋಡಿ, ನಾನು ನೀರಲ್ಲಿ ಹಾಕಿರೋದು, ನೆನೆ ಹಾಕಿರೋದು ಒಂದು ಆಲೂ ಸ್ಲೈಸಸ್ ಹಾಗೆ ಇದೆ. ಅದನ್ನು ಈಗ ಡೈರೆಕ್ಟಾಗಿ ಮತ್ತೊಂದು ಬ್ಯಾಚ್ ರೀತಿ ಒಳಗೆ ನಾನು ಬಿಟ್ಕೊಳ್ತಿದ್ದೀನಿ. ಸ್ವಲ್ಪ ಕೈ ನೋಡಿಕೊಂಡು ಬಿಟ್ಕೊರಿ. ಈ ರೀತಿ ಹಾಕ್ಕೊಂಡು ಮತ್ತೆ ಒಂದು ಕುದ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಹಾಗೆ ನೀರು ಆಲ್ರೆಡಿ ಕುದ್ದಿರುತ್ತೆ, ನೋಡಿಕೊಂಡು ಮತ್ತು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಸಡನ್ಲಿ ಹರಿಬಾರ್ದು. ಈ ರೀತಿ ನಿಮಗೆ ಗಾಜು ರೀತಿ ಒಳಗೆ ಕಾಣಿಸ್ತಿದೆಯಲ್ಲ, ಈ ರೀತಿ ಇತ್ತು ಅಂತಂದರೆ ಕರೆಕ್ಟ್ ಆಗದ ಅಂತ ಅರ್ಥ. ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಷ್ಟೇ. ಈಗ ಇದನ್ನು ಕೂಡ ನಾನು ತೆಗೆದುಬಿಡ್ತೀನಿ ಈ ರೀತಿ ಜರಡಿಗೆ. ಈ ರೀತಿ 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ತೊಗೊಂಡಿದ್ರೆ ನೋಡ್ಕೊಂಡು ಒಟ್ಟಲ್ಲಿ ಗ್ಯಾಪ್ ಇರಬೇಕು. ಆ ರೀತಿ ಒಳಗೆ ಹಾಕ್ಕೊಂಡು ನೋಡಿ, ನೀರು ಇಳಿಯೋಕ್ಕೆ ಬಿಟ್ಟಿದ್ದೆ. ನೀರು ಕೂಡ ಕಂಪ್ಲೀಟಾಗಿ ಇಳಿದದ. ಯಾವುದೇ ಕಲರ್ ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ, ಇಷ್ಟ ಇದ್ದರೆ ಸಾಕು. ಈಗ ಇದನ್ನು ನಾವು ಬಿಸಿಲು ಒಳಗೆ ಒಣಗಿಸ್ಬೇಕಾಗುತ್ತಾ ಒಂದೊಂದೇ ಇಲ್ಲೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಾ. ಒಂದೊಂದನ್ನು ಬಿಡಿಸಿ ಹಾಕ್ರಿ. ಅಂಟ್ಕೊಳ್ಳೋ ರೀತಿ ಒಳಗೆ ಹಂಗೆ ಹಾಕಿಬಿಟ್ವಿ ಅಂತಂದ್ರೆ ಕರಿಯೋಕ್ಕೆ ಕೂಡ ಅಷ್ಟೊಂದು ಚಲೋ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಒಂದೊಂದನ್ನೇ ಬಿಡಿಸಿ ನಾವು ಹಾಕ್ಕೊಂಡು ಬಿಸಿಲೊಳಗೆ ಒಣಗಿಸ್ಬೇಕಾಗುತ್ತೆ. ನೆರಳಲ್ಲಿ ಒಣಗಿಸ್ಬಾರ್ದು, ಕಪ್ಪಾಗುತ್ತೆ. ಹಾಗಾಗಿ ಬಿಸಿಲೊಳಗೆ ಒಣಗಿಸ್ಬೇಕು. ಹಾಗೆ ಉಪ್ಪು ಹಾಕಿರೋದ್ರಿಂದ ಕಪ್ಪಾಗೋ ಚಾನ್ಸಸ್ ಇಲ್ಲವೇ ಇಲ್ಲ. ನಿಮ್ಮ ಕಡೆ ಪಟಕ ಅಥವಾ ಸ್ಫಟಿಕ ಇತ್ತಂದ್ರೂ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ಒಂದು 2 ಕಿಲೋ ಆಲೂಗಡ್ಡೆ ಒಳಗೆ ಇಷ್ಟು ಆಲೂ ಚಿಪ್ಸ್ ರೆಡಿಯಾಗಿದೆ. ಇದನ್ನು ಬಿಸಿಲಲ್ಲಿ 1 ದಿನ ಒಣಗಿಸಿದ್ರೆ ಸಾಕು, ಜಾಸ್ತಿನೂ ಒಣಗಿಸ್ಬಾರ್ದು, ಮುರಿದು ಹೋಗುತ್ತೆ. ಹಾಗಾಗಿ 1 ಡೇ ಒಣಗಿದ್ರೆ ಸಾಕು. ಈಗ ನೋಡಿ, ಈವ್ನಿಂಗ್ ಆಗದ ಈ ರೀತಿ ಒಣಕೊಂಡದ. ನಿಮಗೆ ಇದು ಗೊತ್ತಾಗಬೇಕು ಅಂತಂದರೆ ಈ ರೀತಿ ಮುರಿದಾಗ ನಾರ್ಮಲಾಗಿ ಮುರಿದು ಕಟ್ ಆಗಬೇಕಷ್ಟೇ. ಈಗ ಒಂದೊಂದನ್ನೇ ತೆಗೆದು ನಾವು ಹಾಕ್ಕೊಂಡು ಬಿಡೋಣ. ಈಗ ನೋಡಿ, ಒಂದು 2 ಕಿಲೋ ಆಲೂಗಡ್ಡೆ ಒಳಗೆ ಇಷ್ಟು ಆಲೂ ಚಿಪ್ಸ್ ರೆಡಿ ಆಗ್ಯದ. ಇದನ್ನು ವರ್ಷಾಂಗಟ್ಲೆ ನಾವು ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ಹೊರಗಡೆಯಿಂದ ತಂದು ತಿನ್ನಿಸೋದಕ್ಕಿಂತ ಈ ರೀತಿ ಮಾಡಿ ಇಟ್ಕೊಂಡ್ರೆ ಅವ್ರಿಗೂ ಒಂದು ರಜೆ ಒಳಗೆ ಕೆಲಸನೂ ಆಗುತ್ತೆ. ಹಾಗೆ ನಮಗೂ ಕೂಡ ಒಂದು ಹಬ್ಬ ಹರಿದಿನದೊಳಗೆ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಕೂಡ ಸಿಗುತ್ತೆ. ಹಾಗೆ ಮಕ್ಕಳಿಗೆ ಈ ರೀತಿ ನಾವು ಕರೆದು ಕೊಡೋದ್ರಿಂದ ಒಳ್ಳೆಯದು. ಇವಾಗ ನಾನು ನಿಮಗೆ ಕರೆದು ತೋರಿಸ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ಮಾಡಿರ್ತಕ್ಕಂಥ ಆಲೂ ಚಿಪ್ಸ್ನ ಎಣ್ಣೆ ಒಳಗೆ, ಹಾಗೆ ಈಗ ಮಾಡಬೇಕಾದ್ರೆ ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ಲೇಮ್ ಇರಲಿ, ಹೈ ಫ್ಲೇಮ್ ಇರಬಾರ್ದು. ಹೈ ಫ್ಲೇಮ್ ಇತ್ತು ಅಂತಂದರೆ ಬೇಗ ಕೆಂಪಾಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕರೆದ್ರೆ ಸಾಕು. ಆಲೂ ಚಿಪ್ಸ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆಲೂ ಚಿಪ್ಸ್ ರೆಡಿಯಾಗಿರ್ತದೆ. ನೋಡಿ, ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳ ಹೆಲ್ತಿಗೆ ಕೂಡ ಒಳ್ಳೆಯದು.
ಹಾಗೆ ದುಡ್ಡು ಕೂಡ ಸೇವ್ ಆಗುತ್ತೆ. 1-2 ಕಿಲೋ ಆಲೂಗಡ್ಡೆ ಅಥವಾ 3 ಕಿಲೋ, ಕೆಲವೊಂದು ಸರಿ ನಾವು 10 ಕಿಲೋ ಆಲೂಗಡ್ಡೆನ ತೊಗೊಂಡು ಈ ರೀತಿ ಚಿಪ್ಸ್ ಮಾಡಿರ್ತೀವಿ. ನೋಡಿ ಕರೆದು ನಾನು ನಿಮಗೆ ತೋರಿಸ್ತಿದ್ದೀನಿ, ಒಳಗಡೆ ಇಷ್ಟು ಸಾಫ್ಟಾಗಿ ರೆಡಿಯಾಗಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.